ನಮ್ ಚಿಕ್ಕಣ್ಣ ಇವತ್ತು ಫುಲ್ ಗರಂ ಆಗೋಗವ್ರೆ. ಗುರು ಇವತ್ತು ಸಖತ್ ಲೇಟ್ ಆಗೋಗೈತೆ. ಇವತ್ತು ಎದ್ಬಿಟ್ಟು ಸಾನಾಗಿನ ಏನೋ ಮಾಡ್ದಿರಾ? ಕಾಲೇಜ್ ಬೇಗ ಹೋಗ್ಬೇಕು ಅಂತ ಓಡಿ ಓಡಿ ಮನೆ ಬಿಟ್ಟೆ. ಯಾಕಂದ್ರೆ ಇವತ್ತು ಕಾಲೇಜಲ್ಲಿ ಇಂಟರ್ನಲ್ ಟೆಸ್ಟ್ ಕೊಡ್ತಾವ್ರೆ. ಏನು ಪ್ರಿಪೇರ್ ಆಗಿಲ್ಲ ಅಂದ್ರೆ ಇಂಟರ್ನಲ್ ಟೆಸ್ಟ್ ಅಟೆಂಡ್ ಮಾಡ್ಲೇಬೇಕಲ್ಲ. ಸೊ ಯಾವ್ದಾವ್ದೋ ಬಸ್ಗೆ ಎಕ್ಕಿ ಕಾಲೇಜ್ ಹತ್ರ ರೀಚ್ ಆದೆ. ಔಟ್ ಮಾರ್ಕ್ಸ್ ತೆಗಿ ಸ್ಟೂಡೆಂಟ್ಸ್ ನಾವ್ಗಳಲ್ಲ ಟೆಸ್ಟ್ ಬರೆಕ್ ಬ್ಲೂ ಬುಕ್ ಇಸ್ಕೊಂಡು ಇವತ್ತು 10 ರೂಪಾಯಿ ದಂಡ ಆಯ್ತು ಅಂತ ಬೇಚಾಡ್ಕೊಂಡು ನಾನು ನನ್ನ ಫ್ರೆಂಡ್ ಗೇಟ್ ಹತ್ರ ಬಂದ್ರಿ. ಇಲ್ಲಿ ವಾಚ್ಮ್ಯಾನ್ ಅಣ್ಣು ನಾವು ಕಾಲೇಜ್ ಬರ್ಕೊಡ್ದು ಅಂತ ಗೇಟ್ ಆಗ್ತಾ ಇದ್ನು. ಸೊ ನಾವು ಈ ಗ್ಯಾಪ್ ಅಲ್ಲಿ ಎಂಟ್ರಿ ಕೊಟ್ಕೊಂಡು ಕಾಲೇಜ್ ಒಳಗಡೆ ಬಂದ್ರಿ. ಇಲ್ಲಿ ನಮ್ ಚಿಕ್ಕಣ್ಣ ಯಾಕೆ ಕೋಪ ಮಾಡ್ಕೊಂಡಿದ್ನ ಅಂದ್ರೆ ಕುಡಿಯೋ ನೀರು ಹಿಡಿಯೋ ಜಾಗದಲ್ಲಿ ಅಲ್ಲೇ ಕೈ ತೊಳ್ಕೊಂಡು ಗಲೀಜ್ ಮಾಡ್ತಾ ಇದ್ರು ಅಂತ. ಸೊ ಗೈಸ್ ಅಲ್ಲಿ ಯಾರು ಕೈ ತೊಳ್ಕೊಳಕ್ ಹೋಗ್ಬೇಡಿ. ಪಾಪ ನಮ್ ಚಿಕ್ಕಣ್ಣ ಬೇಜಾರ್ ಮಾಡ್ಕೊಂಡಿರೋದು ನೋಡಕ್ ಆಯ್ತಾ ಇಲ್ಲ. ಸೊ ಇವತ್ತು ಸ್ಪೋರ್ಟ್ಸ್ ಐತೆ ಅಂತ ಕ್ಲಾಸ್ಗಳು ತಗೊಂಡಿಲ್ಲ, ಟೆಸ್ಟ್ ಮಾಡಿಲ್ಲ. ಸೊ ಅಷ್ಟು ದೂರದಿಂದ ಬಂದಿದ್ದು ಇವತ್ತು ವೇಸ್ಟ್ ಆಯ್ತು. ಅಟ್ಲೀಸ್ಟ್ ಅಸೈನ್ಮೆಂಟ್ ಆದ್ರೂ ಕೊಟ್ಬಿಟ್ಟು ಬರೋಣ ಅಂತ ಸ್ಟಾಫ್ ರೂಮ್ ಹತ್ರ ಹೋದ್ರಿ. ಅಲ್ಲಿ ಹೋಗಿದ ತಕ್ಷಣ ಮೀಟರ್ ಆಫ್. ಯಾಕಂದ್ರೆ ಇನ್ನೆಲ್ಲಿ ಪಿಚ್ಕಾಕೊಂಡು ಕ್ವಶನ್ ಕೇಳ್ತಾರೆ ಅಂತ ಭಯ. ಹಂಗೆ ಅಲ್ಲಿಂದ ರಿಟರ್ನ್ ಬಂದ್ಬಿಟ್ರಿ. ಗೈಸ್ ನೋಡಿ ಅಲ್ಲಿ ಸ್ಪೋರ್ಟ್ಸ್ ನಡೀತೈತೆ. ಇವ್ರು ನೋಡಿ ನಮ್ ಕಾಲೇಜ್ ಟಾಪರ್ಗಳು ಇಲ್ಲೂ ಓದ್ಕೊಂಡು ಕುತ್ಕೊಂಡವ್ರೆ. ಸೊ ಟೈಮ್ ಆಯ್ತು ಮನೆಗೆ ಹೋಗೋಣ ಅಂತ ಗೇಟ್ ಹತ್ರ ಬಂದ್ರೆ ಗೇಟ್ ಲಾಕ್ ಹಾಕ್ಬಿಟ್ಟವ್ರೆ. ಸೊ ಗೈಸ್ ಯಾರ್ಯಾರು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೀರೋ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೇ.